ಮತದಾರ ಬಂಧುಗಳೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ರಾಮಲಿಂಗ ರೆಡ್ಡಿ ಅವರು, ನಾನು, ಸೌಮ್ಯ ರೆಡ್ಡಿ ಅವರು, ನಾರಾಯಣ ಸ್ವಾಮಿ ಅವರು, ನಾವೆಲ್ಲರೂ ಕೂಡ ನಾಗಭೂಷಣ ರೆಡ್ಡಿ ಅವರು, ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳು, ನಾವೆಲ್ಲರೂ ಕೂಡ ಇವತ್ತು ನಿಮ್ಮ ಬಳಿ ಬಂದಿರತಕ್ಕಂಥದ್ದು ಸೌಮ್ಯ ರೆಡ್ಡಿ ಅವರಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೋಸ್ಕರ ಬಂದಿದ್ದೇವೆ. ಈ ತಿಂಗಳು 26ನೇ ತಾರೀಕು ಲೋಕಸಭೆಗೆ ಚುನಾವಣೆ ನಡೀತದೆ. ತೇಜಸ್ವಿನಿ ಸೂರ್ಯ ಅವರು ಬಿಜೆಪಿಯ ಅಭ್ಯರ್ಥಿ. ಅವರು ಈಗಾಗಲೇ MP ಆಗಿದ್ದಾರೆ. 5 ವರ್ಷ MP ಆಗಿ ನಿಮ್ಮ ಆಶೀರ್ವಾದ ಪಡೆದು ಡೆಲ್ಲಿಗೆ ಹೋಗಿದ್ರು. ಆದರೆ ಈ 5 ವರ್ಷಗಳಲ್ಲಿ ತೇಜಸ್ವಿ ಸೂರ್ಯ ಆಗಲಿ ಇತರ 25 ಜನ MP-ಗಳಾಗಲಿ ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಅನ್ಯಾಯವನ್ನ ಪ್ರತಿಭಟಿಸಿ ಯಾವತ್ತೂ ಕೂಡ ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಿಲ್ಲ. ಈ ತರದ ನಿಷ್ಪ್ರಯೋಜಕ ಲೋಕಸಭಾ ಸದಸ್ಯರು ಪಾರ್ಲಿಮೆಂಟ್ ಹೋದ್ರೆ ಕರ್ನಾಟಕದ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ ಮುಂದುವರಿಯುತ್ತದೆ. ಅದಕ್ಕೋಸ್ಕರ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಪರವಾಗಿ, ಕನ್ನಡಿಗರ ಪರವಾಗಿ ಮಾತನಾಡ್ತಕ್ಕಂಥವರು ಲೋಕಸಭೆಗೆ ಹೋಗಬೇಕು. ನಾವು ಈ ಸಾರಿ ಹೆಚ್ಚು ಜನ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಇಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ 100 ಸೌಮ್ಯ ರೆಡ್ಡಿ ಅವರು ಗೆದ್ದೇ ಗೆಲ್ತಾರೆ. ಸೌಮ್ಯ ರೆಡ್ಡಿ ಅವರು ಈಗಾಗಲೇ 5 ವರ್ಷ ಜಯನಗರ ಶಾಸಕರಾಗಿ ಅನುಭವ ಇದೆ. ಜನರ ಸಮಸ್ಯೆಗಳು ಗೊತ್ತಿದ್ದಾವೆ, ಕರ್ನಾಟಕದ ಸಮಸ್ಯೆಗಳು ಗೊತ್ತಿದ್ದಾವೆ, ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳು ಗೊತ್ತಾಗಿದ್ದಾಗಿವೆ. ಅದರಿಂದ ನಿಮ್ಮ ಧ್ವನಿಯಾಗಿ, ನಿಮ್ಮ ಪ್ರತಿನಿಧಿಯಾಗಿ ಲೋಕಸಭೆಯಲ್ಲಿ ನಿಮ್ಮನ್ನು ಪ್ರತಿನಿಧಿಸಬೇಕಾದ್ರೆ ಸೌಮ್ಯ ರೆಡ್ಡಿ ಅವರು ಸಮರ್ಥರಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಾವು ನಿಮ್ಗೆಲ್ಲ ಗೊತ್ತಿದೆ, 5 ಗ್ಯಾರಂಟಿಗಳನ್ನ ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು. ಬಿಜೆಪಿಯವರು ಹೇಳಿದ್ರು ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡಕ್ಕಾಗಲ್ಲ, ಕರ್ನಾಟಕ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗುತ್ತದೆ ಅಂತೇಳಿ ನಮ್ಮ ಮೇಲೆ ಆರೋಪವನ್ನು ಮಾಡಿದ್ರು. ನಾನು ಹೇಳಿದ್ದೆ, ನಾವು ದಿವಾಳಿ ಆಗದ ರೀತಿಯಲ್ಲಿ 5 ಗ್ಯಾರಂಟಿಗಳನ್ನು ಜಾರಿ ಕೊಡ್ತೀವಿ. ಈ 5 ಗ್ಯಾರಂಟಿಗಳು ಬಡವರ ಪರವಾದಂತ, ಕಾರ್ಮಿಕರ ಪರವಾದಂತ, ರೈತರ ಪರವಾದಂತ, ಮಹಿಳೆಯರ ಪರವಾದಂತ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಗಳನ್ನ ಜಾರಿ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ನಾನು 2023-24 ವರ್ಷದಲ್ಲಿ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಈ ಆರ್ಥಿಕ ವರ್ಷಕ್ಕೆ 52,009 ಕೋಟಿ
ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟಿದ್ದೀವಿ. ಈಗ ಏನ್ ಹೇಳ್ತಾ ಇದ್ದಾರೆ ಬಿಜೆಪಿಯವರು, ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ, ಇವನ್ನ ಮುಂದುವರಿಸಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ನಾವು ಬಿಜೆಪಿಯವರಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥವ್ರು. ಎಷ್ಟೇ ತೊಂದರೆ ಆದರೂ ಕೂಡ ನಾವು ನಮ್ಮ ಅವಧಿ ಇರೋವರೆಗೂ ಕೂಡ ಮತ್ತೆ ಜನ ನಮ್ಗೆ ಆಶೀರ್ವಾದ ಮಾಡಿದ್ರೆ ಮತ್ತೆ ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ. 2028 ಮೇವರೆಗೆ ನಮ್ಮ ಅವಧಿ ಇದೆ. ಮೇ 2028 ಮೇ ವರೆಗೂ ಕೂಡ ಈ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೀವಿ. ಮತ್ತೆ ಜನರ ಬಳಿ ಬರ್ತೀವಿ. ಜನರ ಆಶೀರ್ವಾದ ಮಾಡಿದ್ರೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮುಂದುವರಿಸ್ತೇವೆ. ಅದರಿಂದ ಬಿಜೆಪಿಯವರು ಜನರನ್ನ ತಪ್ಪುದಾರಿಗೆ ಎಳಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ, ಅವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ಅದಕ್ಕೆ ನಾನು ಅನೇಕ ಬಾರಿ ಹೇಳಿದ್ದೀನಿ, ಬಿಜೆಪಿ ಅವರ ಮನೆ ದೇವರೇ ಸುಳ್ಳು. ಅದರಿಂದ ಜಯನಗರದಲ್ಲಿ ಸೌಮ್ಯ ರೆಡ್ಡಿ ಗೆದ್ದಿದ್ರು. ಅದನ್ನ ಕೌಂಟಿಂಗ್ ಅಲ್ಲಿ ಮೋಸ ಮಾಡಿ ಸೌಮ್ಯ ರೆಡ್ಡಿ ಸೋಲಿಕ್ಕೆ ಕಾರಣ ಈ ತೇಜಸ್ವಿ ಸೂರ್ಯನೇ ಕಾರಣ. ಅದಕ್ಕೋಸ್ಕರ ತೇಜಸ್ವಿ ಸೂರ್ಯನನ್ನ ಸೋಲಿಸಿ ಸೌಮ್ಯ ರೆಡ್ಡಿಯನ್ನ ಗೆಲ್ಲಿಸ್ಬೇಕು. ನುಡಿದಂತೆ ನಡೆದವರನ್ನ ಗೆಲ್ಲಿಸ್ತೀರಿ ಅಲ್ವಾ? ಸುಳ್ಳು ಹೇಳಿದವರನ್ನ ಸೋಲಿಸ್ತೀರಿ ಅಲ್ವಾ? ಹಾಗಾದ್ರೆ 26ನೇ ತಾರೀಕು ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಸೌಮ್ಯ ರೆಡ್ಡಿ ಅವರಿಗೆ ಆಶೀರ್ವಾದ ಮಾಡಿ. ನಮ್ಮ ಗುರುತು ಹಸ್ತ, ನಮ್ಮ ಗುರುತು ಹಸ್ತದ ಗುರುತಿಗೆ ಮತ ಹಾಕೋದ್ರ ಮೂಲಕ ಸೌಮ್ಯ ರೆಡ್ಡಿ ಅವರನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ಮತ್ತೆ ನಾಳಿದ್ದು ಯುಗಾದಿ ಹಬ್ಬ ಇದೆ. ಯುಗಾದಿ ಹಬ್ಬದ ಶುಭಾಶಯಗಳು, ಹಾಗೇನೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೂಡ ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.